ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶ್ರೀ ಗಂಗಮ್ಮ ದೇವಿ ಕರಗ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಅದ್ದೂರಿಯಿಂದ ಆಚರಿಸಲು ಸಮಿತಿ ನಿರ್ಧಾರ. ಐತಿಹಾಸಿಕ ಪ್ರಸಿದ್ಧ ಶ್ರೀ ಗ್ರಾಮ ದೇವತೆ ಗಂಗಮ್ಮ ದೇವಿ ಟ್ರಸ್ಟ್ ಹಾಗೂ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಸಮಿತಿಯ ವತಿಯಿಂದ ಬಾಗೇಪಲ್ಲಿ ಪಟ್ಟಣದಲ್ಲಿ ಮೇ 23ರಂದು ಕರಗ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಎಂದು ಕರಗ ಮಹೋತ್ಸವ ಸಮಿತಿ ಕಾರ್ಯದರ್ಶಿ ಎಜಿ ಸುಧಾಕರ್ ಅವರು ಹೇಳಿದರು. ಅವರು ಪಟ್ಟಣದ ಗ್ರಾಮ ದೇವತೆ ಗಂಗಮ್ಮ ದೇವಾಲಯದ ಸಭಾಂಗಣದಲ್ಲಿ ಕರಗ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. 35ನೇ ಕರಗ ಮಹೋತ್ಸವ ಮೇ 23ರಿಂದ 26ರವರೆಗೆ ಅದ್ದೂರಿಯಾಗಿ ಆಚರಣೆ ಮಾಡಲು ಶ್ರೀ ಗಂಗಮ್ಮ ದೇವಿ ಕರಗ ಸಮಿತಿ ನಿರ್ಧರಿಸಿದೆ ಎಂದು ಹೇಳಿದರು. ಈ ವರ್ಷವೂ ಸಹ ಮೇಲೂರು ವಹ್ನಿಕುಲ ಕ್ಷತ್ರಿಯ ಶ್ರೀ ಧರ್ಮೇಶ್ ಹಾಗೂ ತಂಡದವರಿಂದ ಕರಗ ಮಹೋತ್ಸವ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮಗಳು ಮೇ 23/5/2024 ಗುರುವಾರರಂದು 8 ಗಂಟೆಗೆ ಹಸಿ ಕರಗ, 24/5/2024 ಶುಕ್ರವಾರ ಬೆಳಗ್ಗೆ 9ರಿಂದ 5 ಗಂಟೆಗೆ ದೀಪ ಮಹೋತ್ಸವ, 25/5/2024 ಶನಿವಾರ ರಾತ್ರಿ 9 ಗಂಟೆಗೆ ಹೂವಿನ ಕರಗ ಪ್ರಯುಕ್ತ ಶ್ರೀ ಗಂಗಮ್ಮ ದೇವಿಗೆ ವಿಶೇಷ ಅಲಂಕಾರ ಹಾಗೂ ಪೂಜೆ, 26/5/24ರಂದು ಭಾನುವಾರ ಮಧ್ಯಾಹ್ನ 4 ಗಂಟೆಗೆ ಒನಕೆ ಕರಗ ತದನಂತರ ಕೊನೆಗೊಳ್ಳಲಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲು ಸಮಿತಿ ಹಾಗೂ ಆಡಳಿತ ಮಂಡಳಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಕರಗ ಮಹೋತ್ಸವ ಸಮಿತಿಯ ಟ್ರಸ್ಟ್ ಖಜಾನ್ಸಿ ಬಿಆರ್ ನರಸಿಂಹನಾಯ್ಡು, ಸದಸ್ಯರಾದ ಸೂರ್ಯನಾರಾಯಣ, ಜಯಪ್ರಕಾಶ್, ನಾರಾಯಣ್, ಗಡ್ಡಂ ನರಸಪ್ಪ, ಆದಿಮೂರ್ತಿ, ಮರಿಯಪ್ಪ, ವಾಲ್ಮೀಕಿ, ಅಶ್ವತ್ಥಪ್ಪ ಇನ್ನು ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ರಾನಗೋಪಾಲ ರೆಡ್ಡಿ, ಟಿವಿ 9 ಕನ್ನಡ ನ್ಯೂಸ್, ಬಾಗೇಪಲ್ಲಿ. ಆ ನಂತರ ಮಾರನೇ ದಿನ ಅಥವಾ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಅದು ಊರೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸುಮಾರು 6 ಗಂಟೆ 7 ಗಂಟೆ ಆಗ್ಬೋದು. ಅದು ಆವತ್ತು ದಿವಸ ನಾವು ವಸಂತೋತ್ಸವ ಅಂತೇಳಿ ಅದನ್ನ ಸಾಂಪ್ರದಾಯಿಕವಾಗಿ ಕರಿತೀವಿ. ನಮ್ಮಲ್ಲಿ ವಾಡಿಕೆಯಾಗಿ ಹೊರಗೆ ಕರಗ ಅಂತ ಕರಿತೀವಿ. ಜೊತೆಗೆ ವಿಶೇಷವಾಗಿ ನಮ್ಮ ಮೇಲೂರಿನ ಧರ್ಮೇಂದ್ರ ಅವರು ಕಳಶ ಕರಗ ಅಂತ ಹೇಳಿ ಕೂಡ ಮಾಡ್ತಾರೆ. 7 ಕಳಶಗಳನ್ನ ತಲೆ ಮೇಲೆ ಇಟ್ಕೊಂಡು ಒನಕೆ ಕರಗ ಆದ್ಮೇಲೆ ಕಳಶಗಳನ್ನ ಹೊತ್ಕೊಂಡು ಅದರ ಮೂಲಕ ದೇವಿಯ ಸೇವೆಯನ್ನ ಮಾಡ್ತಕ್ಕಂಥದ್ದು ಕೂಡ ನಾವು 4-5 ವರ್ಷದಿಂದ ಅದನ್ನ ಮಾಡ್ತಾ ಇದ್ದೀವಿ. ಇಷ್ಟು ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ರಾತ್ರಿ ಪತ್ರಿಕೆ ಒಂದು ನಾವು ಹೇಳ್ತಾ ಇಲ್ಲ, ತಮ್ಮ ಸಹಕಾರ ಕರಗ ಇಳಿಸಿ ಕರಗ ಅವರು ಹೋಗೋವರೆಗೂ ಇರಬೇಕು, ನಮ್ಮ ಜೊತೆಯಲ್ಲೇ ಇರಬೇಕು. ರಾತ್ರಿ ಎಲ್ಲ ಇಡೀ ರಾತ್ರಿ ಎಲ್ಲ ಈ ದೇವರ ಕರಗ ಬೀದಿಗೆ ಹೋಗ್ತಾರೆ. ಹಾಗೆಲ್ಲ ತಮ್ಮ ಅವಶ್ಯಕತೆ ಇದೆ. ಯಾಕಂದ್ರೆ ಕೆಲವರು ರಿಲೀವ್ ಆಗ್ತಾರೆ, ಮತ್ತೆ ಬರಬೇಕಾಗ್ತದೆ. ಸೊ ಆ ಟೈಮ್ನಲ್ಲಿ ಮುಂದಾದ್ದು ನಾವು ಇರ್ಬೇಕು. ಯಾಕಂದ್ರೆ ಯಾವುದೇ ತರ ಘಟನೆ ನಡೀಬಾರದು ಅನ್ನೋ ದೃಷ್ಟಿನಲ್ಲಿ ನಾವು ಇರಬೇಕು. ಈ ಒಂದು ಸಹಕಾರ ನಿಮ್ಮಿಂದ ಮೊದಲಿನ ಸಿಗ್ತದೆ.